ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಬಂದು ಜೂನ್ ತಿಂಗಳ ಮಾಹಿತಿ ಬುತ್ತಿ. ಇದು ಮಾಸಿಕ ಮಾಹಿತಿಯ ಅವಲೋಕನ. ಚಂದನ ಮಂಥನ ಕಾರ್ಯಕ್ರಮದ ಪ್ರತಿ ತಿಂಗಳ ಕೊನೆಯಲ್ಲಿ ಆಯಾ ತಿಂಗಳಲ್ಲಿ ನಡೆದಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಆಯ್ಕೆ ಮಾಡಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಜೂನ್ ತಿಂಗಳಲ್ಲಿ ಜಾಗತಿಕವಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡ್ತೇವೆ. ನಮ್ಮೊಟ್ಟಿಗಿದ್ದಾರೆ ಗರಣಿ ಕೃಷ್ಣಮೂರ್ತಿ ಅವರು. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಗರಣಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಚಲಿತ ಘಟನೆಗಳನ್ನು ಜಾಗತಿಕವಾಗಿ ನೋಡ್ತಾ ಬಂದರೆ ಅಮೆರಿಕ ಹಾಗೂ ಇರಾನ್ ನಡುವೆ ಶಾಂತಿ ಒಪ್ಪಂದ ಆಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಮತ್ತು ಭಾರತದ ಆರ್ಥಿಕ ದೃಷ್ಟಿಯಿಂದ ಎಷ್ಟು ಲಾಭ ಆಗಬಹುದು? ಮೇಡಮ್, ಲಾಸ್ಟ್ 3-4 ಮಂತ್ಸಿಂದ ಏನು ಗ್ಲೋಬಲಿ ಕಾನ್ಫ್ಲಿಕ್ಟ್ ಅಂತ ಕರೀತಾ ಇದ್ವಿ, ಇಸ್ರೇಲು, ಈ ಇರಾನು ಮತ್ತು USA ಕ್ರೈಸಿಸಿಂದ ನಮ್ಮಲ್ಲಿ ಹಲವಾರು ಅವಾಂತರಗಳಾಗಿತ್ತು. ಅದರಲ್ಲೂ ವಿಶೇಷವಾಗಿ ತೈಲ ಬೆಲೆಗಳೆಲ್ಲ ಗಗನಕ್ಕೆ ಮುಟ್ತಾ ಇದ್ವಿ. ಇನ್ನೂ ಎಲ್ಲ ಹೇಳಿದ್ರು ಇನ್ನೂ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಈ ಒಂದು ಒಪ್ಪಂದ ಅನ್ನುವಂಥದ್ದು ವಿಶೇಷವಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಹಲವಾರು ರೀತಿಯ ಅನುಕೂಲಕರ ಪರಿಣಾಮವನ್ನು ಬೀರುತ್ತೆ. ಅಂದರೆ ವಿಶೇಷವಾಗಿ ಈ ಒಪ್ಪಂದ ಅಂತ ಬರೋದಾದರೆ ಇರಾನ್ ಮತ್ತು USA ನಡುವೆ ಒಪ್ಪಂದ ಆಗಿದೆ. ಈ ತಾತ್ಕಾಲಿಕ ಯುದ್ಧವನ್ನು ಸ್ಥಗಿತಗೊಳಿಸಬೇಕು ಅಂತ. ಅದು ಅಂತಿಮ ಒಪ್ಪಂದ ಅಲ್ಲ, ಇನ್ನೂ ಅದು ತಾತ್ಕಾಲಿಕ ಒಪ್ಪಂದ. ಇವೆರಡು ಒಪ್ಪಂದಗಳಲ್ಲಿ 14 ಅಂಶಗಳಂತೇಳಿ ಪಟ್ಟಿ ಮಾಡಿದ್ದಾರೆ. 14 ಅಂಶಗಳ ಒಪ್ಪಂದ ಆಗಿದೆ. ಇವು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗ್ತವೆ ಅನ್ನೋದ್ರ ಮೇಲೆ ಅಂತಿಮ ಒಪ್ಪಂದ ಆಗುತ್ತೆ. ಓಕೆ, ಇನ್ನೂ ಅಂತಿಮ ಒಪ್ಪಂದ ಅಲ್ಲ, ಇದು ತಾತ್ಕಾಲಿಕ ಒಪ್ಪಂದ. ತಾತ್ಕಾಲಿಕ ಯುದ್ಧವನ್ನು ಸ್ಥಗಿತಗೊಳಿಸಲಿಕ್ಕೆ 2 ರಾಷ್ಟ್ರಗಳು ಅನುಮೋದನೆ ಆಗಿದೆ. ಇದರಿಂದ ಆಲ್ರೆಡಿ ಅಂದರೆ ಇದರಿಂದ ಭಾರತಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದಾದರೆ, ನಮಗೆ ವಿಶೇಷವಾಗಿ ಕಳೆದ 2-3 ತಿಂಗಳಿಂದ ನಾವು ಗಮನಿಸಿದಂತೆ ಭಾರತದ ರೂಪಾಯಿಯ ಮೌಲ್ಯ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರ್ತಾಯಿತ್ತು ಡಾಲರ್ಗೆ ಹೋಲಿಸಿದ್ರೆ. ರೀಸನ್ ಏನಂದರೆ, ನಾವು ಹೆಚ್ಚಿನ ಪ್ರಮಾಣ ಅನ್ನೋದಕ್ಕಿಂತ ಅಷ್ಟೇ ಪ್ರಮಾಣದ ಆಮದುಗಳನ್ನು ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಅನ್ನುವಂಥದ್ದು ಖರ್ಚಾಗ್ತಾಯಿತ್ತು. ಈ ಹಿನ್ನೆಲೆಯಲ್ಲಿ ಯಾವಾಗ ಈ ಒಪ್ಪಂದ ಆಯಿತು, ಇದರಿಂದ ಏನು ಸ್ಟ್ರೈಟ್ ಆಫ್ ಹರ್ಮುಜ್ ಅಂದರೆ ಹರ್ಮುಜ್ ಜಲಸಂಧಿ ಯಾವಾಗ ಮುಕ್ತ ಆಗುತ್ತೆ ಅಂತ ಗೊತ್ತಾಯಿತು, ನಮಗೆ ಸುಲಭವಾಗಿ ಕ್ರೂಡ್ ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೋಬೋದು. ಅದರಲ್ಲಿ ಭಾರತ ಈ ಒಪ್ಪಂದ ಆಗಿರೋಂಥ ಕಾರಣಕ್ಕಾಗಿ ರಷ್ಯಾದಿಂದ ಹೆಚ್ಚು ಆಮದು ಮಾಡ್ಕೊತಾ ಇದೆ. UAEಯಿಂದ 2 ರಾಷ್ಟ್ರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ಕೊತಾ ಇದೆ. ಈಗ ಅಮೇರಿಕಾಯಿಂದ ಆಮದು ಮಾಡ್ಕೊತಾ ಇದ್ವಲ್ಲ, ಈ ಸ್ಟ್ರೈಟ್ ಆಫ್ ಹರ್ಮುಜ್ ಕ್ಲೋಸ್ ಇದ್ದಿದ್ದಕ್ಕೆ ನಾವು ಅಮೇರಿಕಾಯಿಂದ ಆಮದು ಮಾಡ್ಕೊತಾ ಇದ್ವಿ. ಅಮೇರಿಕಾಯಿಂದ ಯಾವಾಗ ನಾವು ಕ್ರೂಡ್ ಆಯಿಲ್ನ ಆಮದು ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಡಾಲರ್ ಸ್ಟ್ರಾಂಗ್ ಆಯಿತು, ರೂಪಾಯಿ ಮೌಲ್ಯ ಗಣನೀಯ ಪ್ರಮಾಣದಲ್ಲಿ ಕುಸಿತ ಆಗಿತ್ತು. ಈಗ ಈ ಯಾವಾಗ ಯುದ್ಧ ಸ್ಥಗಿತಗೊಂಡು ನಿಲ್ತು, ಯಾವುದು ಹರ್ಮುಜ್ ಜಲಸಂಧಿ ಮುಕ್ತ ಆಯಿತು, ಆಗ ನಾವು UAEಯಿಂದ ಆಮದು ಮಾಡ್ಕೊತಾ ಇದ್ದೀವಿ. ಜೊತೆಗೆ ರಷ್ಯಾದಿಂದ ಆಮದು ಮಾಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಮಾಡಿದ್ವಿ. ಇವುಗಳಿಂದ ನಾವು ಆಮದು ಮಾಡ್ಕೊತಿರೋಂಥ ಕಾರಣಕ್ಕಾಗಿ ನಮ್ಮ ಡಾಲರ್ ಆಪೋಸಿಟ್ ರೂಪಿ ಏನಾಗಿದೆ, ಸ್ಟೇಬಲ್ ಆಗಿದೆ. ಜೊತೆಗೆ ಎಲ್ಲರೂ ಹೇಳೋ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಏನು ಯುದ್ಧಕ್ಕಿಂತ ಹಿಂದೆ ಸ್ಥಿತಿ ಇತ್ತಲ್ವ, ಏನು ಪೆಟ್ರೋಲ್ ಡೀಸೆಲ್ ಪ್ರೈಸು ಆ ಒಂದು ಬೆಲೆಗೆ ನಿಲ್ಲುತ್ತೆ ಅನ್ನುವಂಥ ಒಂದು ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಯುದ್ಧ ಏನು ಇವಾಗ ತಾತ್ಕಾಲಿಕ ಒಪ್ಪಂದ ಆಗಿದೆಲ್ಲ, ಅಂತಿಮ ಒಪ್ಪಂದ ಆಗಬೇಕು. ಯಾಕೆಂದರೆ ಏನು ಇರಾನ್ ವಿಧಿಸಿದ ಷರತ್ತು, ಕೆಲವು ಷರತ್ತುಗಳನ್ನು ಒಪ್ಕೊಂಡಿದೆ ಯಾರು, ಅಮೇರಿಕ. ಅದರಲ್ಲೂ ಅವುಗಳ ಹಡಗು ಬಂದರುಗಳ ಮೇಲೆ ವಿಧಿಸಿದ ಆರ್ಥಿಕ ನಿರ್ಬಂಧ ಇರ್ಬೋದು, ಅವೆಲ್ಲವನ್ನು ತೆರವುಗೊಳಿಸೋದಾಗಿ ಅಮೇರಿಕ ಒಪ್ಕೊಂಡಿದೆ. ಅವು ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆಗೆ ಬರುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ಒಂದು ದಿನಗಳಲ್ಲಿ ನಾವು ಅದನ್ನು ನಿರೀಕ್ಷೆ ಮಾಡ್ಬೋದು. ಓಕೆ, G7 ಸಮ್ಮಿಟ್ ನಡೆದಿದೆ ಫ್ರಾನ್ಸ್ನಲ್ಲಿ. ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು ಸರ್? ಮೇಡಮ್, G7 ಅನ್ನೋಂಥದ್ದು ಇನ್ಫಾರ್ಮಲ್ ಗ್ರೂಪ್, ಅದೇನು ಫಾರ್ಮಲ್ ಗ್ರೂಪ್ ಅಲ್ಲ. ಈ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ನಾವು ಕರಿತೀವಲ್ಲ, ಅಭಿವೃದ್ಧಿ ಹೊಂದಿದ 7 ರಾಷ್ಟ್ರಗಳ ಒಂದು ಕೂಟ. ಆ್ಯಕ್ಚುಲಿ ಅದು G8 ಆಗಿತ್ತು. ರಷ್ಯಾ ಜಾಯಿನ್ ಆಗಿ ಇದಕ್ಕೆ ಉಕ್ರೇನ್ ವಿಷಯಕ್ಕೆ ಅದು ಕೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ ರಷ್ಯಾನ ಹೊರಗಾಕಿ G7 ಅಂತ ಇದೆ. ಇವಾಗ ಅದನ್ನು ಲಾಸ್ಟ್ ಟೈಮೆಲ್ಲ ಡಿಸ್ಕಷನ್ ಆಗ್ತಿತ್ತು, ಅದು ರೀಶಫಲ್ ಮಾಡಿ ಇಂಡಿಯಾನು ಹ್ಯಾಡ್ ಮಾಡಬೇಕು ಅನ್ನೋವಂಥ ಚರ್ಚೆಗಳೆಲ್ಲ ಇತ್ತು. ಈಗ ರೀಸೆಂಟಾಗಿ ಫ್ರಾನ್ಸ್ನಲ್ಲಿ ನಡೆದಿದೆ. ಈ ಫ್ರಾನ್ಸ್ನಲ್ಲಿ ಈ ಒಂದು ಒಪ್ಪಂದ ಅಥವಾ ಈ ಒಂದು ಕಾನ್ಫರೆನ್ಸ್ನಲ್ಲಿ ಚರ್ಚೆ ಆದಂಥದ್ದು ಈ ಜಾಗತಿಕವಾಗಿ ಇರುವಂಥ ಆರ್ಥಿಕ ಅಸಮತೋಲನವನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೇನು ಮಧ್ಯಪ್ರಾಚ್ಯ
ಕ್ರೈಸಿಸ್ ಅಂತ ಏನು ಇದ್ರ ಬಗ್ಗೆ ಏನು ಇಸ್ರೇಲು ಮತ್ತು ಇರಾನ್ ಮತ್ತು ಅಂದರೆ ಈ ಯುದ್ಧದ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅದ್ರ ಜೊತೆಗೆ ನಾವೇನು ಉಕ್ರೇನ್ ರಷ್ಯಾ ನಾವು ಹೇಳ್ತಾ ಇದ್ದೀವಿ, ಇವುಗಳು ಅಂದರೆ ಇದರಲ್ಲಿ ಅದು ಮರೆತೇ ಹೋಗಿತ್ತು. ಇವತ್ತಿಗೂ ಸಹ ಉಕ್ರೇನ್ ಮತ್ತು ರಷ್ಯಾ ಕ್ರೈಸಿಸ್ ಮುಂದುವರಿತಾನೆ ಇದೆ. ಅದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು, ಹಾಗೆಯೇ ಜಾಗತಿಕವಾಗಿ ಸುಸ್ಥಿರ ಪ್ರಗತಿಯತ್ತ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥ 4 ಅಂಶಗಳ ಬಗ್ಗೆ ಡಿಸ್ಕಷನ್ ಆಗುತ್ತೆ ಮೇಡಮ್. G7 ಕಾನ್ಫರೆನ್ಸ್, ಇದು 52ನೇ G7 ಕಾನ್ಫರೆನ್ಸು 2026ರಲ್ಲಿ ಫ್ರಾನ್ಸ್ನಲ್ಲಿ ನಡೆದಿದೆ. ಇದಕ್ಕೆ ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲಿ ಭಾರತ ಇದಕ್ಕೆ ಸದಸ್ಯ ರಾಷ್ಟ್ರ ಅಲ್ಲ, ಆದರೂ ಸಹ ಪ್ರಧಾನಮಂತ್ರಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದರು. ಅಂದರೆ ಇಲ್ಲಿ ಅವನ್ನ ಆಹ್ವಾನಿತ ರಾಷ್ಟ್ರಗಳು ಅಂತೇಳಿ ನಾವು ಕರಿತೀವಿ, ಅಂದರೆ ಇನ್ವೈಟೀಸ್ ಅಂತೇಳಿ ನಾವು ಕರಿತೀವಿ. ಈಜಿಪ್ಟ್ ಇರ್ಬೋದು, ಈ ಕೆಲವು ರಾಷ್ಟ್ರಗಳಿಗೆ ಇನ್ವೈಟ್ ಮಾಡ್ತಾರೆ ಈಚ್ ಕಾನ್ಫರೆನ್ಸಲ್ಲಿ ಸ್ಪೆಷಲ್ ಇದನ್ನು ಇಟ್ಕೊಂಡು. ಭಾರತ ಒಂದು ಆಹ್ವಾನಿತ ರಾಷ್ಟ್ರವಾಗಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿತ್ತು. ಅಂದರೆ G7ನಲ್ಲಿ ಭಾರತ ಸದಸ್ಯ ರಾಷ್ಟ್ರ ಅಲ್ಲ, ಭಾರತದ ಪ್ರಧಾನಮಂತ್ರಿಗಳು G7 ಕಾನ್ಫರೆನ್ಸಲ್ಲಿ ಭಾಗವಹಿಸಿದರು. ಯಾವ ರೀತಿ ಭಾಗವಹಿಸಿದ್ರು, ಒಂದು ಆಹ್ವಾನಿತ ರಾಷ್ಟ್ರವಾಗಿ ಇನ್ವೈಟಿಯಾಗಿ ಭಾರತ ಭಾಗವಹಿಸಿದ್ರು, ಅದು ಒಂದು ವಿಶೇಷ. ಓಕೆ, ಈಗ ಭಾರತದ ವಿಷಯಕ್ಕೆ ಬರೋದಾದರೆ RBI ತಟಸ್ಥ ಹಣಕಾಸು ನೀತಿಯನ್ನು ಜಾರಿಗೆ ತಂದಿದೆ. ಏನು ರೆಪೋ ದರ 5.25ಕ್ಕೆ ಸ್ಥಿರಗೊಳಿಸಿರೋದಕ್ಕೆ ಪ್ರಮುಖ ಕಾರಣ ಏನು ಸರ್? ಮೇಡಮ್, ರೆಪೋ ದರ ಅಲ್ಲಿ ರೀಸೆಂಟ್ ಅಗೇನ್ ನಾವು ಲಿಂಕ್ ಮಾಡಿದ್ವಿ 3-4 ಮಂತ್ಸ್ಗೆ. ನಾವು ಫೆಬ್ರವರಿ ಏನು ವಾರ್ ಸ್ಟಾರ್ಟ್ ಆಗಿತ್ತು ಗೊತ್ತಾ, ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇಡೀ ವರ್ಲ್ಡಲ್ಲಿ ಇಂಡಿಯಾ ಒಂದು ಸ್ಪೆಷಲ್ ಸ್ಟೇಟಸ್ ಇತ್ತು. ಅದನ್ನು ಗೋಲ್ಡಿಲಾಕ್ಸ್ ಸ್ಟೇಟಸ್ ಅಂತೇಳಿ ನಾವು ಕರೀತೀವಿ. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ನಾವು ಸುವರ್ಣ ಯುಗ ಅಂತ ನಾವು ಕರಿತಿದ್ವಲ್ಲ, ರಾಜರ ಕಾಲದಲ್ಲಿ ಆ ಥರ ಸುವರ್ಣ ಯುಗದಲ್ಲಿತ್ತು ಭಾರತ ಅನ್ನುವಂತಹ ಹೇಳಿಕೆಗಳು. ಅಂದರೆ ಅದನ್ನು ಲಾಕ್ಸ್ ಸ್ಟೇಟಸ್ ಇಂಡಿಕೇಟ್ ಮಾಡ್ತಿತ್ತು. ಏನು January-February ಮಂತಲ್ಲಿ ನಮ್ಮ ಇಂಡಿಯನ್ ಎಕಾನಮಿ ಗ್ರೋತ್ ರೇಟು ತುಂಬ ಜಾಸ್ತಿ ಇತ್ತು. ಆ ಗ್ರೋತ್ ರೇಟ್ ಜಾಸ್ತಿ ಇದ್ದಾಗ ಯೂಶಲಿ ಹಣದುಬ್ಬರ ಜಾಸ್ತಿ ಇರುತ್ತೆ. ಆದರೆ ನಮ್ಮಲ್ಲಿ ಏನಾಗಿತ್ತು, ಹಣದುಬ್ಬರ ಕಂಟ್ರೋಲ್ ಇತ್ತು, ಗ್ರೋತ್ ರೇಟು ಜಾಸ್ತಿ ಇತ್ತು, ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ಸು ಜಾಸ್ತಿ ಆಗಿತ್ತು. ಆ ಟೈಮಲ್ಲಿ ನಿರುದ್ಯೋಗ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿತ್ತು. ಯಾರು NSS ಮಾಡೋ ಸಮೀಕ್ಷೆ ಪ್ರಕಾರ ನಿರುದ್ಯೋಗ ಕಡಿಮೆ ಇತ್ತು, ಹಣದುಬ್ಬರ ಕಡಿಮೆ ಇತ್ತು, GDP ಬೆಳವಣಿಗೆ ದರ ಜಾಸ್ತಿ ಇತ್ತು. ಈ 3 ಸ್ಟೇಟಸ್ಗಳು ಬೇಸ್ ಮೇಲೆ ಅದನ್ನು ಗೋಲ್ಡಿಲಾಕ್ಸ್ ಸ್ಟೇಟಸ್ ಅಂತೇಳಿ ಕರಿತೀವಿ. ಅಂದರೆ ಹಣದುಬ್ಬರ ಇಲ್ಲ, ನಿರುದ್ಯೋಗ ಇಲ್ಲ, ಗ್ರೋತ್ ರೇಟ್ ಜಾಸ್ತಿ ಇದೆ ಅಂತ ಇಂಥ ಟೈಮಲ್ಲಿ RBI ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವ ಥರ ಪಾಲಿಸೀಸ್ನ ಬೇಕಾದ್ರೂ ತಗೊಬೋದು. ಅಂಥ ಟೈಮಲ್ಲಿ ಲಾಂಗ್ ಪೀರಿಯಡ್ ಗ್ರೋತ್ ಆಗಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು ಅಂದರೆ ಈ ರೆಪೋ ರೇಟ್ಸನ್ನು ನಾವೇನು ಮಾಡಬೇಕು, ಕಡಿಮೆ ಮಾಡಬೇಕು. ಆ ಥರ ಏನು 6.50 ಇದ್ದಿದ್ದು ರೆಪೋ ರೇಟನ್ನು ಕಡಿಮೆ ಮಾಡ್ತಾ ಇವತ್ತು 5.25ಗೆ ತಂದಿದ್ರು. ಈ 5.25ನಲ್ಲಿ ಇವಾಗ ಏನಿದೆ, ಇವಾಗ ಸ್ವಲ್ಪ ಯಾಕೆ ಇದನ್ನು ನ್ಯೂಟ್ರಲ್ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ರೆಪೋ ರೇಟನ್ನು ಕಡಿಮೆ ಮಾಡಿದ್ರೆ ಅದನ್ನು ಎಕ್ಸ್ಪ್ಯಾನ್ಷನರಿ ಅಂದರೆ ವಿಸ್ತರಿಸಿದ ಹಣಕಾಸು ನೀತಿ ಅಂತ ಕರಿತೀವಿ. ಅದನ್ನು ಜಾಸ್ತಿ ಮಾಡಿದ್ರೆ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂದರೆ ಅದನ್ನು ಸಂಕುಚಿತ ಹಣಕಾಸು ನೀತಿ ಅಂತ ಕರಿತೀವಿ. ಈ ಥರ ಏನು ಚೇಂಜಸ್ ಮಾಡದೇ ಇದ್ದರೆ ಅದನ್ನು ನ್ಯೂಟ್ರಲ್ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಯಾಕೆ ನ್ಯೂಟ್ರಲ್ ಆಗಿದೆ ಈಗ RBI ಅಂದರೆ, ಜಾಸ್ತಿ ಮಾಡಿದ್ರೆ ಒಂದು ಕಡೆ ಇನ್ವೆಸ್ಟ್ಮೆಂಟ್ಗೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಆ ಕಡಿಮೆ ಮಾಡಲಿಕ್ಕೆ ಹೋದರೆ ಇನ್ಫ್ಲೇಷನ್ ಆಲ್ರೆಡಿ ಹೈಕ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ಇನ್ಫ್ಲೇಷನ್ ರೇಟ್ ನಾವೇನು 4% ವಿತ್ ±2% ಅಂತ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ, ಆ ಟಾರ್ಗೆಟ್ ಹತ್ರ ಬಂದಿದೆ, ಆಲ್ರೆಡಿ ರೈಸ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಇನ್ಫ್ಲೇಷನ್ನು ಮ್ಯಾನೇಜ್ ಮಾಡಬೇಕು, ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡಬೇಕು, GDP ಗ್ರೋತ್ ರೇಟನ್ನು ಮತ್ತೆ ನಾವೇನು ಆ ಗ್ರೋತನ್ನು ಮೇಂಟೈನ್ ಮಾಡಬೇಕು ಅಂದರೆ ಸ್ಟೇಬಲ್ ಪಾಲಿಸಿ ಅಂತೇಳಿ RBI ನ್ಯೂಟ್ರಲ್ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸಗಟು ಬೆಲೆ ಸೂಚ್ಯಂಕದ ಬದಲಿಗೆ ಉತ್ಪಾದಕ ಬೆಲೆ ಸೂಚ್ಯಂಕವನ್ನು ಜಾರಿ ತರಲಿಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆ. ಸೊ ಇದು ಆರ್ಥಿಕತೆಯ ನಿಖರ ಚಿತ್ರಣವನ್ನು ಹೇಗೆ ನೀಡಬಹುದು ಸರ್? ಮೇಡಮ್, ಇದೇನಾಗಿದೆ, ನಮ್ಮಲ್ಲಿ ಹಣದುಬ್ಬರ ಏನು ಇನ್ಫ್ಲೇಷನ್ ಅಂತ ಹೇಳಿದ್ನಲ್ಲ, ಆ ಇನ್ಫ್ಲೇಷನ್ನ ಮಾಪನ ಮಾಡಲಿಕ್ಕೆ WOPಯನ್ನು ಯೂಸ್ ಮಾಡ್ತಿದ್ರು 2016ಗಿಂತ ಮುಂಚೆ. ಏನು ಉರ್ಜಿತ್ ಪಟೇಲ್ ಕಮಿಟಿ ಅಂತ ಒಂದು ಕಮಿಟಿ ಬರುತ್ತೆ, ಆ ಕಮಿಟಿ ರೆಕಮೆಂಡೇಷನ್ ಆದಮೇಲೆ ನಾವೇನು ಮಾಡಿದ್ವಿ, WOPI ಟು CPI ಅಂತ ಬಂದ್ವಿ. ಅಂದರೆ ನಮ್ಮಲ್ಲಿ CPI WOPI ಬೇಸ್ ಮೇಲೆ ಇನ್ಫ್ಲೇಷನ್ ಮೆಷರ್ ಮಾಡ್ತೀವಿ. ಆದರೆ ಪ್ರೆಸೆಂಟ್ ನಾವು ಟಾರ್ಗೆಟ್ ಇವಾಗ ಹೇಳಿದ್ನಲ್ಲ ನಾನು, ಯಾವುದು ರೆಪೋ ರೇಟ್ನ ಕಡೆ ಏನೋ ಸ್ಟೇಬಲ್ ಇಟ್ಟಿದ್ದೀವಿ ಅಂತ, ಅದನ್ನು ಮಾಡಲಿಕ್ಕೆ ಇದನ್ನು ಕ್ರೈಟೀರಿಯಾಗಿ ಯೂಸ್ ಮಾಡ್ತಾ ಹಿಂದೆ WOPIಯನ್ನು ಯೂಸ್ ಮಾಡ್ತಾಯಿದ್ದೆ, ಬಟ್ ಇವಾಗ CPIನ ಯೂಸ್ ಮಾಡ್ತಾಯಿದ್ದೆ. CPI WOPI ಮತ್ತು GDP ಡಿಫ್ಲೇಟರ್ ಅಂತೇಳಿ ಇವನ್ನ ಬಳಸಿ ನಾವು ಹಣದುಬ್ಬರವನ್ನು ಮಾಪನ ಮಾಡ್ತೀವಿ. ಆದರೆ ಈ CPI ಅನ್ನುವಂಥದ್ದು ರೀಟೈಲ್ ಪ್ರೈಸಸ್ನ ಮೆಷರ್ ಮಾಡುತ್ತೆ, WOPI ಅನ್ನುವಂಥದ್ದು ಹೋಲ್ಸೇಲ್ ಪ್ರೈಸ್ನ ಮೆಷರ್ ಮಾಡುತ್ತೆ. ಹೋಲ್ಸೇಲ್ ಪ್ರೈಸಸ್ ಮೀನ್ಸ್ ಇಲ್ಲಿ ಪ್ರೊಡ್ಯೂಸರ್ಸ್ ಪ್ರೈಸ್ ಅಂತ ಪ್ರೊಡ್ಯೂಸರ್ಸ್ ಟ್ರೇಡ್ ಮಾಡ್ತಾರಲ್ಲ, ಆ ವೇನಲ್ಲಿ ಅಥವಾ ಆ ಲೆವೆಲಲ್ಲಿ ಇನ್ಫ್ಲೇಷನ್ನ ಮೆಷರ್ ಮಾಡಲಿಕ್ಕೆ ನಾವು WOPಯನ್ನು ಯೂಸ್ ಮಾಡ್ತಾ ಇದ್ವಿ. ರೀಸೆಂಟಾಗಿ ಏನು ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ, ರಮೇಶ್ ಚಂದ್ ಕಮಿಟಿ ಅಂತ ನೇಮಕ ಆಗಿತ್ತು. ಆ ಕಮಿಟಿ ರಿಪೋರ್ಟ್ ಕೊಟ್ಟಾದಮೇಲೆ ಇದನ್ನು ರೀಶಫಲ್ ಮಾಡಬೇಕು, ಯಾವುದನ್ನು WOPI ಎಂಟರ್ ರೀಸ್ಟ್ರಕ್ಚರ್ ಮಾಡಬೇಕು. ಅದು ಇಮ್ಮಿಡಿಯೇಟ್ಲಿ ಆಗಲ್ಲ, ಇಟ್ಸ್ ಟೇಕ್ ಟೈಮ್.
ಇದನ್ನು ರೀಸ್ಟ್ರಕ್ಚರ್ ಮಾಡಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ ಅದರಲ್ಲಿ 3 ಬರುತ್ತೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಯಾವುದು ಅಂದರೆ ಇನ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, ಔಟ್ಪುಟ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, ಸರ್ವಿಸ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ 3 ಇಂಡೆಕ್ಸ್ಗೆ ನಾವು 5 ಇಯರ್ಸಲ್ಲಿ ಕನ್ವರ್ಟ್ ಮಾಡೋಕ್ಕೆ, ಇಮಿಡಿಯೇಟ್ಲಿ ಅಲ್ಲ 5 ಇಯರ್ಸಲ್ಲಿ ಕನ್ವರ್ಟ್ ಮಾಡಬೇಕಂತೇಳಿ ಒಂದು ರೀಸ್ಟ್ರಕ್ಚರ್ ಮಾಡಿದ್ದೀವಿ. ಒಂದು ಎರಡನೇದಾಗಿ ಬೇಸ್ ಇಯರ್ ಅಂತ ಯೂಸ್ ಮಾಡ್ತೀವಿ, ಅಂದರೆ ಪ್ರೈಸ್ನ ಕಂಪೇರ್ ಮಾಡಲಿಕ್ಕೆ ಬೇಸ್ ಇಯರ್ ಅಂತ ಯೂಸ್ ಮಾಡ್ತೀವಿ. 2011 and 12 ಬೇಸ್ ಇಯರ್ ಅಂತ ನಾವು ಯೂಸ್ ಮಾಡ್ತಿದ್ವಿ. ಆದರೆ ಈಗ ಬೇಸ್ ಇಯರ್ನ 2020 to 23ಗೆ ಬದಲಾವಣೆ ಮಾಡ್ಕೊಂಡಿದ್ವಿ. ಪ್ರೆಸೆಂಟ್ ಟು 2020 ಅಂದರೆ 2022-23 ಮೂಲ ವರ್ಷ ಅಂತೇಳಿ ಪರಿಗಣಿಸಿ ಹಣದುಬ್ಬರವನ್ನು ಮಾಪನ ಮಾಡ್ತಾ ಇದ್ದೀವಿ. ಮತ್ತೊಂದೇನು, ಅದನ್ನು ಮಾಪನ ಮಾಡಲಿಕ್ಕೆ ಎಲ್ಲ ಸರಕುಗಳನ್ನು ನಾವು ಪರಿಗಣಿಸಲ್ಲ, ಅಂದರೆ ನ್ಯೂಮರಸ್ ಕಮಾಡಿಟೀಸ್ ಇರುತ್ತೆ. ಆ ನ್ಯೂಮರಸ್ ಕಮಾಡಿಟೀಸನ್ನು ನಾವು ಕನ್ಸಿಡರ್ ಮಾಡಿ ಇನ್ಫ್ಲೇಷನ್ನ ಮೆಷರ್ ಮಾಡಲ್ಲ. ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಆ ಸೆಲೆಕ್ಟೆಡ್ ಕಮಾಡಿಟೀಸ್ನ ನಾವೇನಂತ ಕರಿತೀವಿ, ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ ಅಂತೇಳಿ ನಾವು ಕರಿತೀವಿ. ಆ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ ಬೇಸ್ ಮೇಲೆ ನಾವು ಪ್ರಿಪೇರ್ ಮಾಡ್ತೀವಿ. ಮುಂಚೆ ಏನಿತ್ತು 697 ಕಮಾಡಿಟೀಸ್, ಅಂದರೆ 697 ಸರಕುಗಳು ಬ್ಯಾಸ್ಕೆಟಲ್ಲಿದ್ವು. ಅವುಗಳನ್ನು ಮ್ಯಾನುಫ್ಯಾಕ್ಚರಿಂಗು, ಪ್ರೈಮರಿ ಆರ್ಟಿಕಲ್ಸು, ಫ್ಯೂಯಲ್ ಆ್ಯಂಡ್ ಪವರ್ ಅಂತ 3 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಇವತ್ತು ಅದೇ ಮೂರು ಗ್ರೂಪ್ ಇದೆ, ಅಂದರೆ ತಯಾರಿಕಾ ಸರಕುಗಳು, ಪ್ರಾಥಮಿಕ ಸರಕುಗಳು, ಇಂಧನ ಮತ್ತು ಶಕ್ತಿ ಅಂತ 3 ಗ್ರೂಪ್ ಮಾಡಿದ್ದೀವಿ. ಹಿಂದೆ ನಾನು ಹೇಳಿದೆ 697 ಕಮಾಡಿಟೀಸ್ ಇತ್ತು, ಅಂದರೆ 697 ಸರಕುಗಳಿತ್ತು ಆ ಬ್ಯಾಸ್ಕೆಟಲ್ಲಿ. ಈಗ ಆ ಸರಕುಗಳ ಸಂಖ್ಯೆನ ನಾವೇನು ಮಾಡಿದ್ವಿ, ಜಾಸ್ತಿ ಮಾಡಿದ್ವಿ. ಈಗ 957 ಕಮಾಡಿಟೀಸ್, ಅಂದರೆ 957 ಸರಕುಗಳನ್ನು ಆ ಬ್ಯಾಸ್ಕೆಟಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಆ ಬ್ಯಾಸ್ಕೆಟನ್ನು ಹಾಗೇನು 3 ಏನು, ತಯಾರಿಕಾ ಸರಕುಗಳು, ಇಂಧನ ಮತ್ತು ಶಕ್ತಿ, ಮತ್ತು ಪ್ರಾಥಮಿಕ ಸರಕುಗಳು ಅಂತ 3 ಗುಂಪು ಮಾಡಿದ್ದೀವಿ. ಇದರಲ್ಲಿ ಹೆಚ್ಚಿನ ತೂಕವನ್ನು ಮ್ಯಾನುಫ್ಯಾಕ್ಚರ್ ಗೂಡ್ಸ್ಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ಹಿಂದೆ ಯಾವುದು ಸೋಲಾರ್ ಎನರ್ಜಿ, ವಿಂಡ್ ಪವರನ್ನು ನಾವು ಕನ್ಸಿಡರ್ ಮಾಡಿರಲಿಲ್ಲ. ಈಗ ಸೋಲಾರ್ ಎನರ್ಜಿ, ವಿಂಡ್ ಪವರನ್ನು ಈ ಬ್ಯಾಸ್ಕೆಟಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಇದೊಂದು ವಿಶೇಷತೆ ಇದೆ. ಓಕೆ, ಈ ರೀತಿ ನಾವು ಯಾವುದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ಸ್ಟ್ರಕ್ಚರಲ್ಲಿ ಚೇಂಜಸನ್ನು ಮಾಡಿದ್ದೀವಿ. ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಏನು ಕ್ರೂಸ್ ಮಿಸೈಲ್ ಗೋಸ್ಟನ್ನು ಪರೀಕ್ಷೆ ಮಾಡಿದ್ದಾರೆ ಸರ್, ಇದರ ಮುಖ್ಯ ವಿಶೇಷತೆಗಳ ಬಗ್ಗೆ ಹೇಳೋದಾದರೆ? ಓಕೆ, ಗೋಸ್ಟ್ ಮಿಸೈಲ್ ಅನ್ನುವಂಥದ್ದು DRDOದವರು ಅಭಿವೃದ್ಧಿಪಡಿಸಿರುವಂಥ ಒಂದು ಮಿಸೈಲ್. ಇದು ಸ್ವದೇಶಿ ನಿರ್ಮಿತ, ಅಂದರೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ರೀಸೆಂಟಾಗಿ ಬಜೆಟ್ ಅಲೋಕೇಶನ್ಸಲ್ಲಿ 11% ನಾವು ಕೊಟ್ಟಿದ್ದೀವಿ ಅಂತ. ಅಂದರೆ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮಲ್ಲಿ ನಾವು ಸ್ವದೇಶಿ ನಿರ್ಮಿತ ಏನು ಮಿಸೈಲ್ಸನ್ನು ಅಭಿವೃದ್ಧಿಪಡಿಸ್ತಾ ಇದ್ದು, ಅದರಲ್ಲಿ ಒಂದು ಗೋಸ್ಟ್ ಮಿಸೈಲ್ ಅನ್ನುವಂಥದ್ದು DRDOದವರು ಅಭಿವೃದ್ಧಿಪಡಿಸಿದ್ದಾರೆ. ಇದು ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸರ್ ಮಿಸೈಲ್ ಅಂತೇಳಿ ನಾವು ಕರಿತೀವಿ. ಅಂದರೆ ಭೂಮಿಯಿಂದ ಭೂಮಿಗೆ ಅಟ್ಯಾಕ್ ಮಾಡುತ್ತೆ. ಇದರ ವಿಶೇಷತೆ ಏನಂದರೆ 1000 ಕಿಲೋಮೀಟರಿಂದ 1500 ಕಿಲೋಮೀಟರ್ವರೆಗೂ ಅಟ್ಯಾಕ್, ಲ್ಯಾಂಡಲ್ಲೇ ಅಟ್ಯಾಕ್ ಮಾಡಿ ಏನು ಶತ್ರು ಸೈನ್ಯವನ್ನು ಧ್ವಂಸ ಮಾಡುವಂಥ ವಿಶೇಷ ಮಿಸೈಲ್. ಇದ್ರ ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಇದನ್ನು ಕಂಟ್ರೋಲ್ ಮಾಡ್ತಾವಲ್ಲ ರಾಡರು, ಯಾವುಗಳ ಕೈಗೂ ಸಿಗಲ್ಲ ಇದು. ಏಕೆಂದರೆ ಇದು ಜಿಗ್ಜಾಗ್ ಟೈಪಲ್ಲಿ, ಅಂದರೆ ಈ ಥರ ಮೂವ್ಮೆಂಟ್ ಇರಲ್ಲ, ಜಿಗ್ಜಾಗ್ ಟೈಪಲ್ಲಿ ಮೂವ್ ಆಗೋವಂಥ ಫಸ್ಟ್ ಮಿಸೈಲ್ ಇದು. ಹಾಗಾಗಿ ಯಾವುದೇ ರಾಡರು ಇದ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕಾಗಲ್ಲ. ಜೊತೆಗೆ ಇದು ಯಾಕೆ ಇದನ್ನು ಅಂದರೆ ಲ್ಯಾಂಡ್ ಅಟ್ಯಾಕ್ ಮಿಸೈಲ್ ಅಂತ ಕರಿತೀವಿ, ಅಂದರೆ ಲ್ಯಾಂಡಲ್ಲಿ ಅಟ್ಯಾಕ್ ಮಾಡುತ್ತೆ. ಇದು ಏನು ಭೂಮಿಯಿಂದ 100 ಮೀಟರ್ ಹೈಟ್ ಅಷ್ಟೇ ಹೋಗೋದು, ತುಂಬ ಹೈಟ್ಗೆ ಹೋಗಿ ಇದು ಲಾಂಚ್ ಆಗೋಲ್ಲ. ಮ್ಯಾಕ್ಸಿಮಮ್ 100 ಮೀಟರ್ವರೆಗೂ ಅಷ್ಟೇ ಜಂಪ್ ಆಗುತ್ತೆ, ಅದರೊಳಗೆ ಅಟ್ಯಾಕ್ ಆಗುತ್ತೆ. ಇವಾಗ 100 ಮೀಟರ್ ಹೋಗಬೇಕಾದಾಗ ನಿಮಗೆ ಲ್ಯಾಂಡ್ಸ್ಕೇ ಇದೆಲ್ಲ ಬರುತ್ತಲ್ಲ, ಬೆಟ್ಟ ಗುಡ್ಡಗಳು, ಅದಕ್ಕೆ ತಕ್ಕನಾಗಿ ಇದು ಇದನ್ನು ಅಡ್ಜಸ್ಟ್ ಆಗುತ್ತೆ. ಬೆಟ್ಟ ಬಂತ ಹೈಟ್ಗೆ ಹೋಗುತ್ತೆ, ಈಗ ಕಂದರ ಬಂತ ಕೆಳಗೆ ಬರುತ್ತೆ. ಈ ಥರ ಭೂಮಿಗೆ ಅಡ್ಜಸ್ಟ್ ಆಗಿ ಲ್ಯಾಂಡ್ ಮೂಲಕ ನಾವು ಅಟ್ಯಾಕ್ ಮಾಡೋಂಥ ವಿಶೇಷ ಮಿಸೈಲ್ಸ್. ಇದನ್ನು ಮಾಣಿಕ್ ಅಂತ ಒಂದು ಸ್ವದೇಶಿ ನಿರ್ಮಿತ ಇಂಜನನ್ನು ಬಳಸಿ ಸ್ವದೇಶಿಯಾಗಿ ನಿರ್ಮಾಣ ಮಾಡುವಂಥ ವಿಶೇಷ ಪ್ರಾಜೆಕ್ಟ್ ಇದು. ಇದರಿಂದ ನಮ್ಮ ಭಾರತೀಯ ಸೇನೆಗೆ ಒಂದು ವಿಶೇಷವಾದಂಥ ಕೊಡುಗೆ ಆಗಿದೆ ಅಂತೇಳಿ ನಾವು ಹೇಳ್ಬೋದು. ಓಕೆ, 3 ಸ್ವದೇಶಿ ನೌಕೆಯನ್ನು INS ನೌಕೆಯನ್ನು ಉದ್ಘಾಟನೆ ಮಾಡಲಾಗಿದೆ ಸರ್. ಇದರ ಉದ್ದೇಶದ ಬಗ್ಗೆ ಹೇಳೋದಾದರೆ? INS 3 ನೌಕೆಗಳನ್ನು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನೌಕಾಪಡೆಗೆ ಸಮರ್ಪಣೆ ಮಾಡಿದ್ದಾರೆ. ಈ ಮೊದಲನೇದು ಯಾವುದು ಅಂದರೆ INS ದುನಾಗಿರಿ ಅಂತೇಳಿ. ಇದ್ರ ವಿಶೇಷ ಏನಂದರೆ ಇದು ಅಟ್ಯಾಕ್ ಮಾಡುತ್ತೆ, ಯಾವುದು ಸಬ್ಮರೀನ್, ಇದು ಶತ್ರುಗಳ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ನೌಕೆ ಇದು ಫಸ್ಟ್ ಒನ್. ಎರಡನೇದು ಅಗ್ರಾಯ್, ಇದು ಆ್ಯಂಟಿ ಸಬ್ಮರೀನ್. ಯಾವುದಾದ್ರು ಬೇರೆ ಸಬ್ಮರೀನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದರೆ ಅದನ್ನು ಅಟ್ಯಾಕ್ ಮಾಡಿ ಧ್ವಂಸ ಮಾಡುತ್ತೆ. ಎರಡನೇದು ಅಂದರೆ ಮೊದಲನೇದು ದುನಾಗಿರಿ ಏನು ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ. ಅಗ್ರ ಏನು ಮಾಡುತ್ತೆ, ಅಟ್ಯಾಕ್ ಮಾಡೋಂಥ ಸಬ್ಮರೀನ್ಸನ್ನು ಆಂಟಿ ಸಬ್ಮರೀನ್ ಅಂತೇಳಿ ಧ್ವಂಸ ಮಾಡುತ್ತೆ, ಹುಡುಕಿ. ಇನ್ನೊಂದು INS ಸಂಶೋಧಕ್ ಅಂತ ಇದೆ. INS ಸಂಶೋಧಕ್ನ ವಿಶೇಷ ಏನಂತಂದರೆ ಸಮುದ್ರದಲ್ಲಿ ಸಂಶೋಧನೆ ಮಾಡುತ್ತೆ, ಜೊತೆಗೆ ಸಮುದ್ರದ ನಕ್ಷೆಗಳನ್ನು ಸಿದ್ಧಪಡಿಸುತ್ತೆ, ಸಮುದ್ರದಲ್ಲಿ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂದರೆ ವರ್ಡೇ ಇದೆ,
INS ಸಂಶೋಧಕ್ ಅಂತೇಳಿ. INS ಸಂಶೋಧಕ್ ಸಮುದ್ರದಕ್ಕೆ ಸಂಬಂಧಿಸಿದಂತೆ ಅಥವಾ ನೌಕಾಪಡೆಗೆ ಸಂಬಂಧಿಸಿದ ಸಂಶೋಧನೆಗಳನ್ನು, ಆ ನಕ್ಷೆಗಳನ್ನು ರೆಡಿ ಮಾಡುವಂಥ ವಿಶೇಷ ಸಬ್ಮರೀನ್. ಈ ರೀತಿ 3 INS ಸಬ್ಮರೀನ್ಗಳನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೋಲ್ಕತ್ತಾದಲ್ಲಿ ಅದನ್ನು ನಮ್ಮ ನೌಕಾಪಡೆಗೆ ಸಮರ್ಪಣೆ ಮಾಡ್ತಾರೆ. 3ಗಳ ವಿಶೇಷ, ಒಂದು ಅಟ್ಯಾಕ್ ಮಾಡುತ್ತೆ, ಯಾವುದು ದುನಾಗಿರಿ ಅನ್ನುವಂಥದ್ದು ಏನೋ ಸಬ್ಮರೀನು, ಅದು ಶತ್ರುಗಳ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಸಬ್ಮರೀನ್. ಎರಡನೇದು ಅಗ್ರಾ ಇದೆಯಲ್ಲ, INS ಅಗ್ರಾ, ಅದೇನು ಮಾಡುತ್ತೆ, ಆ್ಯಂಟಿ ಸಬ್ಮರೀನ್, ಅಂದರೆ ಅದೇನು ಅಟ್ಯಾಕ್ ಮಾಡೋಂಥ ಏನು ಸಬ್ಮರೀನ್ಸನ್ನು ಹುಡುಕಿ ಅಲ್ಲೇ ಅವ್ರು ಧ್ವಂಸ ಮಾಡುವಂಥ ಸಬ್ಮರೀನ್. ಇನ್ನು INS ಸಂಶೋಧಕ್ ಇದೆಯಲ್ಲ, ಈ ಸಂಶೋಧಕನ ವಿಶೇಷ ಏನಂದರೆ ಅದು ಸಂಶೋಧನೆಗಳನ್ನು ಸಮುದ್ರ ಅಂದರೆ ನೌಕಾಪಡೆಗೆ ಸಂಬಂಧಿಸಿದಂತೆ ಏನು ಅಗತ್ಯ ಇದೆಯೋ ಅಂಥ ಸಂಶೋಧನೆಗಳನ್ನು ಮಾಡುವಂಥ 3 ಸಬ್ಮರೀನ್ಗಳನ್ನು ಇವತ್ತು ನಾವು ನಮ್ಮ ನೌಕಾಪಡೆಗೆ ಸಮರ್ಪಣೆ ಮಾಡಿದ್ದೀವಿ. ಓಕೆ, ಈಗ ಉತ್ತರ ಪ್ರದೇಶದ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ 100ನೇ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಿದೆ ಸರ್. ಈ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಯಾಗಲಿಕ್ಕೆ ಮುಖ್ಯವಾಗಿ ಏನೆಲ್ಲ ಮಾನದಂಡಗಳು ಬೇಕಾಗತ್ತೆ? ಮೇಡಮ್, ಈ ರಾಮ್ಸರ್ ತಾಣ ಅನ್ನುವಂಥದ್ದು ಈ ವಿಶೇಷವಾಗಿ ಈ ಪಕ್ಷಿ ಸಂಕುಲವನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವು ಮಾಡ್ತಿರೋವಂಥ ವಿಶೇಷ ಉಪಕ್ರಮ. ಇಲ್ಲಿ ಅದನ್ನು ರೇ ಸ್ಪೇಸಿಸ್ ಅಂತೇಳಿ ಕರೀತಾರೆ. ಅಂದರೆ ತುಂಬ ವಿರಳವಾದಂಥ, ಅದರಲ್ಲೂ ಅಳಿವಿನಂಚಿನಲ್ಲಿರುವಂತಹ ಪಕ್ಷಿ ಸಂಕುಲವನ್ನು, ಜಲ ಸಂಕುಲವನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡುವಂಥದ್ದು. ನಮ್ಮ ಕರ್ನಾಟಕದಲ್ಲಿ 4 ಇದ್ದಾವೆ. ಅದ್ರ ಜೊತೆಗೆ ಇದು 100ನೇ ಭಾರತದ 100ನೇ ಒಂದು ರಾಮ್ಸರ್ ತಾಣ ಅಂತೇಳಿ ನಾವು ಕರಿತೀವಿ. ಇದರ ವಿಶೇಷತೆ ಏನಂತ ಅಂದರೆ, ಇದು ಗಂಗಾ ನದಿಯ ಮೈದಾನದಲ್ಲಿ ಯು ಆಕಾರದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಸರೋವರ. ಇಲ್ಲಿ ವಲಸೆ ಪಕ್ಷಿಗಳ ಒಂದು ತಾಣ ಅಂತೇಳಿ ನಾವು ಕರಿತೀವಿ. ಈ ವಲಸೆ ಪಕ್ಷಿಗಳಿಗೆ ಆಶ್ರಯ ತಾಣ ಇದು. ಇಂತಹ ಒಂದು ತಾಣವನ್ನು ರೀಸೆಂಟಾಗಿ ಗುರುತಿಸಿ ಅದನ್ನು ರಾಮ್ಸರ್ ತಾಣ ಅಂತೇಳಿ ಘೋಷಣೆ ಮಾಡಲಾಗಿದೆ. ಈ ಪಟ್ಟಿನಲ್ಲಿ ಕರ್ನಾಟಕದ 4 ರಾಮ್ಸರ್ ತಾಣಗಳಿದ್ದಾವೆ. ಓಕೆ, ಅವುಗಳ ಜೊತೆಗೆ ಅಂದರೆ ಈ ಭಾರತಾದ್ಯಂತ 100 ರಾಮ್ಸರ್ ತಾಣಗಳಿದ್ದಾವೆ. ಈ ರಾಮ್ಸರ್ ತಾಣ ಅಂತೇಳಿ ಘೋಷಣೆ ಆಯಿತು ಅಂದರೆ ಇದರಿಂದ ಆ ಒಂದು ಪ್ರದೇಶದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಆ ಒಂದು ರೇ ಸ್ಪೇಸಿಸ್ ಅಂತೇಳಿ ಏನು ಕರಿತೀವಲ್ಲ, ಅವುಗಳ ಸಂರಕ್ಷಣೆಗೆ ಜಾಗತಿಕವಾಗಿ ಫಂಡಿಂಗ್ ಆಗುತ್ತೆ. ಇದರಿಂದ ಆ ಒಂದು ಪ್ರದೇಶದ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡಲಿಕ್ಕೆ, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂಥ ಅಂಥ ಪ್ರಾಣಿಗಳಿಗೆ ಹಾನಿಕರವಾದಂಥ ಎಲ್ಲ ಚಟುವಟಿಕೆಗಳನ್ನು ನಿಷೇಧ ಮಾಡಲಾಗುತ್ತೆ. ಇದರಿಂದ ಆ ಒಂದು ಪ್ರದೇಶವನ್ನು ಆ್ಯಸಿಟೀಸ್, ಅದನ್ನು ಬಯೋಡೈವರ್ಸಿಟಿ ಪ್ಲೇಸ್ ಆಗಿ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ಇವತ್ತು 100ನೇ ತಾಣವಾಗಿ ಇವತ್ತು ಘೋಷಣೆ ಆಗಿದೆ. ಓಕೆ, ಬಂಗಾಳ ಮತ್ತು ಮಹಾರಾಷ್ಟ್ರದಲ್ಲಿ ಪಕ್ಷಾಂತರ ಪರ್ವವೇ ಆಗ್ತಾ ಇದೆ, ನೋಡ್ತಾ ಇರಬಹುದು, ದಿನ ಬೆಳವಣಿಗೆ ಆಗ್ತಾನೇ ಇದೆ. ಇದು ಸಂವಿಧಾನ ಏನು ಹೇಳುತ್ತೆ ಸರ್ ಪಕ್ಷಾಂತರ ಕಾಯ್ದೆ ಕುರಿತಾಗಿ? ಅಂದರೆ ಪಕ್ಷಾಂತರ ಹಿನ್ನೆಲೆ ಅಂದರೆ ನಮ್ಮಲ್ಲಿ ಪಕ್ಷಾಂತರ ಅನ್ನೋದು ಸಾಮಾನ್ಯವಾಗಿತ್ತು. ಇದರಿಂದ ತುಂಬ ದಿನಗಳ ಕಾಲ ರಾಜಕೀಯ ಅಸ್ಥಿರತೆಯ ಸಂದಿಗ್ಧತೆ ಅನ್ನುವಂಥದ್ದು ಸೃಷ್ಟಿಯಾಗಿ ಈ ಆಡಳಿತಾತ್ಮಕವಾಗಿ ತೊಂದರೆಗಳಾಗ್ತಾಯಿದ್ವು. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವೇನು ಮಾಡಿದ್ವಿ, 1980ರಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ್ವಿ. 10ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ವಿ. ಆ 10ನೇ ಅನುಸೂಚಿಯ ಪ್ರಕಾರ ಪಕ್ಷಾಂತರವನ್ನು ಮಾಡುವಂಥದ್ದು ಇನ್ನು ನಿಷೇಧ ಮಾಡಲಾಯಿತು. ಆಗ ಏನು ಮಾಡ್ಕೊಂಡು ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಆಯ್ಕೆಯಾಗಿ ಇನ್ನೊಂದು ಪಕ್ಷಕ್ಕೆ ಹೋಗ್ತಾನೆ ಅಂದರೆ ಅವನ ಏನು ಸದಸ್ಯತ್ವವನ್ನು ನಾವೇನು ಮಾಡ್ಬೋದಿತ್ತು, ಅನುಚಿತ ಅಂತೇಳಿಗೊಳಿಸಿ ಅವನ ಸದಸ್ಯತ್ವವನ್ನು ರದ್ದುಪಡಿಸ್ಬೋದಿತ್ತು. ಆದರೆ ಅದು ಕೆಲವು ಟೈಮ್ ಅದರಿಂದ ಹೆಂಗೆ ಇದು ಮಾಡ್ತಾ ಅವಕಾಶ ಇತ್ತಂದರೆ, ಇಬ್ಬರು ಹೋದರೆ ಆ ಥರ ಅವರನ್ನು ಸದಸ್ಯತ್ವ ರದ್ದುಪಡಿಸಿ. ಆದರೆ ಆ ಒಂದು ಪಕ್ಷದ ಬಹುತೇಕ ಸದಸ್ಯರು ಪಕ್ಷಾಂತರ ಮಾಡಿದ್ರೆ ಅದು ಪಕ್ಷಾಂತರ ಕಾಯ್ದೆ ಅಡಿನಲ್ಲಿ ಬರಲ್ಲ ಅನ್ನೋದು. ಅಂದರೆ ಪ್ರಾರಂಭದಲ್ಲಿ ಏನಿತ್ತು, ಅಂದರೆ ಏನು ಇವಾಗ 10 ಜನ ಸದಸ್ಯರಿದ್ದಾರೆ, 10 ಜನದಲ್ಲಿ ಒಬ್ಬರು ಹೋದರೆ ಇದು ಮ್ಯಾಟ್ರ್ ಆಗ್ತಿತ್ತು. ಈ ಪಕ್ಷಾಂತರ ಕಾಯ್ದೆನಲ್ಲಿ 1/3 ಏನು ಒಂದು ಪಕ್ಷದಲ್ಲಿ ಏನಿದಾರಲ್ಲ ಸದಸ್ಯರು, ಅದರಲ್ಲಿ 1/3 ಮೆಂಬರ್ಸ್ ಏನಾದರೂ ಪಕ್ಷಾಂತರ ಮಾಡಿದ್ರೆ ಅದು ಪಕ್ಷಾಂತರ ಅಂತ ಕರೀತಿರ್ಲಿಲ್ಲ. ಅವ್ರು ಹೋಗಿ ಇನ್ನೊಂದು ಪಕ್ಷದಲ್ಲಿ ಮರ್ಜ್ ಆಗಿ ಅವರ ಅಧಿಕಾರ ಅವಧಿಯವರೆಗೂ ಅದು ಮುಂದುವರಿತಾ ಇತ್ತು. ಅವರ ಸದಸ್ಯತ್ವ ರದ್ದಾಗ್ತಾ ಇರಲಿಲ್ಲ. ಎಷ್ಟು 1/3 ಅಂತ ಇದೆ. ಇದರಿಂದ ಸರ್ವೇ ಸಾಮಾನ್ಯ ಸಣ್ಣ ಪಕ್ಷಗಳು ಹೊಡೆದು ಇದರಿಂದ ಜಾಸ್ತಿ ಆಗ್ತಾಯಿತ್ತು. ಆ ಕಾರಣಕ್ಕೆ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಭಾರತ ಸಂವಿಧಾನಕ್ಕೆ ಇನ್ನೊಂದು ತಿದ್ದುಪಡಿಯನ್ನು ತರ್ತೀವಿ, 91ನೇ ತಿದ್ದುಪಡಿ. 91ನೇ ತಿದ್ದುಪಡಿಯ ಮೂಲಕ ನಾವೇನು 1/3 ಅಂತ ಹೇಳ್ತಿದ್ವಲ್ಲ, ಇವಾಗ 2/3 ಅಂದರೆ ಆ ಒಂದು ಪಕ್ಷದ ಸದಸ್ಯರ 2/3 ಏನಾದರೂ ಪಕ್ಷಾಂತರ ಮಾಡಿ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ಅದನ್ನು ನಾವೇನಂತ ಕರೆಯಲ್ಲ, ಪಕ್ಷಾಂತರ ಅಂತ ಕರೆಯಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋದು ಇದೇ ಪರ್ವನೇ. ಅಂದರೆ ಆ ಒಂದು ತೃಣಮೂಲ ಕಾಂಗ್ರೆಸ್ ಅಂತ ನಾವೇನು ಕರಿತೀವಿ, ತೃಣಮೂಲ ಕಾಂಗ್ರೆಸ್ಸಿನ ಒಟ್ಟು ಸಂಸದರು ಏನಂತ ಇದ್ದಾರಲ್ಲ, ಆ ಒಟ್ಟು ಸಂಸದರಲ್ಲಿ 3/2 ಸದಸ್ಯರು ಏನಾದರೂ ಪಕ್ಷಾಂತರ ಮಾಡಿದ್ರೆ ಅವರ ಸದಸ್ಯತ್ವ ಏನಾಗಲ್ಲ, ರದ್ದಾಗಲ್ಲ.
ಅವರು ಸದಸ್ಯರಾಗಿ ಮುಂದುವರಿತಾರೆ. ಯಾಕೆಂದರೆ ಇವಾಗ ಏನು ಅಂದರೆ ಅದನ್ನು ಚೇಂಜಸ್ ಮಾಡಿದೆ, 1/3 ಇತ್ತು, ಈಗ 2/3 ಮಾಡಿರೋ ಕಾರಣಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್. ಬಟ್ ಅಷ್ಟು ಜನನು ಹೋಗ್ತಾ ಇದ್ದಾರೆ ಅಂತ ಅಂದಾಗ ಈಗ ಪಕ್ಷಾಂತರ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅಂದರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ, ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಆಗ್ತಿದೆ, ಉತ್ತರ ಪ್ರದೇಶದಲ್ಲಿ ಆಗುತ್ತೆ ಅಂತಿದ್ದಾರೆ, ಕರ್ನಾಟಕದಲ್ಲಿ ಈ ಥರ. ಅಂದರೆ ಇದರಿಂದ ರಾಜಕೀಯವಾಗಿ ಅನಿಶ್ಚಿತತೆ ಉಂಟಾಗುತ್ತೆ. ನಮ್ಮ ಉದ್ದೇಶ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತಂದಿದ್ದೇನೆ ರಾಜಕೀಯ ಅಸ್ಥಿರತೆಯನ್ನು ಕಡಿಮೆ ಮಾಡಬೇಕು, ರಾಜಕೀಯ ಸ್ಥಿರತೆಯನ್ನು ಕಾಪಾಡಬೇಕು ಅಂತ. ಆದರೆ ಇತ್ತೀಚೆಗೆ ಆಗ್ತಿರೋ ಬೆಳವಣಿಗೆ ಏನಂದರೆ ಏನು ರೂಲ್ಸನ್ನು ಮಾಡಿವಿ ಅವುಗಳನ್ನು ಇಟ್ಕೊಂಡು ಯಾವುದೇ ವೈಲೇಷನ್ ಆಗದೆ ಇವತ್ತು ಪಕ್ಷಾಂತರ ಆಗ್ತಿದೆ. ಇಂಥ ಒಂದು ಪಕ್ಷಾಂತರ ಅನ್ನುವಂಥದ್ದು ದೀರ್ಘಾವಧಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಮಾರಕ. ಆದರೆ ಇದರಿಂದ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಚಾಲ್ತಿಯಲ್ಲಿರುವಂಥದ್ದು. ಓಕೆ, ಈಗ ಕ್ರೀಡಾ ವಿಷಯಕ್ಕೆ ಬರೋದಾದರೆ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಸರ್, ಸಾಕಷ್ಟು ಬೆಳವಣಿಗೆ ಆಗಿದೆ. ಇದನ್ನು ಚುಟುಕಾಗಿ ಹೇಳೋದಾದರೆ ಅಂದರೆ ಫಿಫಾ ವರ್ಲ್ಡ್ ಕಪ್ 2026 ನಡೀತಾ ಇದೆ. ಅಂದರೆ ಮೆನ್ಸ್ ವರ್ಲ್ಡ್ ಕಪ್ ಅಂದರೆ ಪುರುಷರ ಒಂದು ಫುಟ್ಬಾಲ್ ವರ್ಲ್ಡ್ ಕಪ್. ಇದರಲ್ಲಿ 48 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನು ರನ್ನಿಂಗ್ ಆಗ್ತೀವಿ. ಇದು ನಡೀತಾ ಇರೋ ಕಾರಣಕ್ಕೆ 48 ಮೆಂಬರ್ಸ್, ಹೈಯೆಸ್ಟ್ ಕಂಟ್ರೀಸ್ ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಇದು 3 ರಾಷ್ಟ್ರಗಳ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಮೆಕ್ಸಿಕೋ, ಇಂಗ್ಲೆಂಡ್, ಕೆನಡಾ ಒಂದು ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಓಕೆ, ಇನ್ನು ಆರ್ ಪ್ರಜ್ಞಾನಂದ ಅವರಿಗೆ ನಾರ್ವೆ ಪ್ರಶಸ್ತಿ ದೊರಕಿದೆ ಸರ್, ಈ ಬಗ್ಗೆ ತಿಳಿಸೋದಾದ್ರೆ. ಪ್ರಜ್ಞಾನಂದ ಈಸ್ ಎನ್ ಮೇಡ್ ಎನ್ ಹಿಸ್ಟಾರಿಕಲ್ ರೆಕಾರ್ಡ್ ಫಾರ್ ಇಂಡಿಯಾ. ಯಾಕೆಂದರೆ ನಾವೇನು ವಿಶ್ವನಾಥ ಆನಂದ್ ಅಂತ ಏನು ಕರೆದು ಈ ರೀಸೆಂಟಾಗಿ ಗುಕೇಶ್ ಅಂತ ಹೇಳಿದರು, ಅವರೆಲ್ಲರೂ ಮಾಡದೇ ಇರೋಂತಹ ಒಂದು ವಿಶೇಷ ಸಾಧನೆಯನ್ನು ಇವರು ಮಾಡಿದ್ದಾರೆ ಪ್ರಜ್ಞಾನಂದ. ಅಂದರೆ ಇಲ್ಲಿವರೆಗೂ ಯಾರೂ ಸಹ ಇದನ್ನು ಗೆದ್ದಿಲ್ಲ. ನಾರ್ವೆ ಏನು ಚೆಸ್ ಚಾಂಪಿಯನ್ಶಿಪ್ ಇದೆಯಲ್ಲ, ಇಲ್ಲಿ ಪ್ರಜ್ಞಾನಂದ ಮೊದಲ ಬಾರಿಗೆ ಭಾರತದ ಕಡೆಯಿಂದ ಮೊದಲ ಬಾರಿಗೆ ಈ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. ಅವ್ರಿಗೆ 70.5 ಲಕ್ಷ ಏನೋ ಬಹುಮಾನ ಬರ್ತಿದೆ. ಜೊತೆಗೆ ತಮಿಳ್ನಾಡು ಮೂಲ ಆಗಿರೋ ಕಾರಣಕ್ಕಾಗಿ ತಮಿಳ್ನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ವಿಜಯರವರವ್ರಿಗೆ 50 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಇದು ಈ ಭಾರತಕ್ಕೆ ಒಂದು ಹಿಸ್ಟಾರಿಕಲ್ ರೆಕಾರ್ಡ್. ಹೌದು ಹೌದು. ರಾಜ್ಯದ ವಿಷಯಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿದೆ, ಜೊತೆಗೆ ಸಚಿವ ಸಂಪುಟ ಕೂಡ ಬದಲಾವಣೆ ಆಗಿದೆ. ಈ ಬೆಳವಣಿಗೆಗಳ ಬಗ್ಗೆ ತಿಳಿಸೋದಾದರೆ ಸರ್. ಎಸ್ ಮ್ಯಾಮ್, ಇನ್ನೇನು 2 ವರ್ಷ ಎಲೆಕ್ಷನ್ ಇದೆ. ಅಂದರೆ ಪ್ರತಿ ನಮ್ಮ ಲಾಸ್ಟ್ ಇದರಲ್ಲೂ ನೋಡಿದಾಗ 2 ಮುಖ್ಯಮಂತ್ರಿಗಳಾಗಿದೆ, 3 ಜನ ಮುಖ್ಯಮಂತ್ರಿಗಳಾಗಲ್ಲ, ಕುಮಾರಸ್ವಾಮಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ. ಈ ವರ್ಷ ಏನು ಸ್ಟೇ ಅಂದರೆ 5 ಇಯರ್ಸಲ್ಲಿ 2 ಮುಖ್ಯಮಂತ್ರಿಗಳು. ಇನ್ನೂ ನೋಡೋಣ, ಇನ್ನೂ ಇವಾಗ ಇನ್ನೂ 1.5 ವರ್ಷ ಇದೆ. ಇವಾಗ 25ನೇ ಮುಖ್ಯಮಂತ್ರಿಯಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧಿಕಾರನ ಸ್ವೀಕರಿಸಿದ್ದಾರೆ. ಸಿದ್ದರಾಮಯ್ಯನವರು ಅವರಿಗೆ ಹಸ್ತಾಂತರ ಮಾಡೋದ್ರ ಮೂಲಕ ಹೊಸ ಸರ್ಕಾರ ಕರ್ನಾಟಕದಲ್ಲಿ ರಚನೆ ಆಗಿದೆ. ಸರ್ವೇ ಸಾಮಾನ್ಯವಾಗಿ ಹೊಸ ನಿರೀಕ್ಷೆಗಳು, ಹೊಸ ಬದಲಾವಣೆಗಳು, ಹೊಸ ಆಶಯಗಳು ನಮಗಿದ್ದೇ ಇರುತ್ತೆ. ಜನರ ಅಂದರೆ ತುಂಬ ನಿರೀಕ್ಷೆಗಳಿದ್ದಾವೆ ಜನರಲ್ಲಿ. ಏನಾಗಿತ್ತು, ಜಾಗತಿಕ ಮಟ್ಟದ ಅನಿಶ್ಚಿತತೆ ಭಾರತಕ್ಕೆ ಆಗಿತ್ತು, ಅದು ಕರ್ನಾಟಕವೂ ಸಹ ಎದುರಿಸ್ತಾ ಇತ್ತು. ಇಂತಹ ಸಂದಿಗ್ಧ ಸಮಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹೊಸ ಸವಾಲುಗಳಿದ್ದಾವೆ. ಜೊತೆಗೆ ಮುಂದಿನ ಚುನಾವಣೆ ಹತ್ತಿರದಲ್ಲಿದೆ. ಇಂತಹ ಸವಾಲುಗಳ ಮಧ್ಯೆ ಜೊತೆಗೆ ಗ್ಯಾರಂಟಿ ಅನ್ನುವಂತಹ ಆರ್ಥಿಕ ಹೊರೆ ಇದೆ. ಇವುಗಳನ್ನು ಎದುರಿಸಿ ಯಾವ ರೀತಿ ಅವರು ಯಶಸ್ಸಾಗ್ತಾರೆ ಅನ್ನುವಂಥದ್ದು ಎಲ್ಲರ ಕುತೂಹಲದ ಪ್ರಶ್ನೆ. ಇನ್ನು ಕ್ಯಾಬಿನೆಟ್ ಫುಲ್ ಎಕ್ಸ್ಪೆನ್ಷನ್ ಆಗಿಲ್ಲ, ಕೆಲವರಿಗೆ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. 14 ಜನ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ ಪೂರ್ಣ ಕ್ಯಾಬಿನೆಟ್ ರಚನೆ ಆಗಿಲ್ಲ. ಅದು ರಚನೆ ಆದಮೇಲೆ ನೋಡೋಣ ಯಾವ ರೀತಿ ನಿರೀಕ್ಷೆ. ಓಕೆ, ರಾಜ್ಯದಲ್ಲಿ ಮುಂಗಾರು ಮಳೆ ಬಹಳ ಕಡಿಮೆ ಆಗಿದೆ. ಇದು ಕರ್ನಾಟಕದ ಕೃಷಿ ಆರ್ಥಿಕತೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು? ಎಸ್ ಮೇಡಮ್, ಲಾಸ್ಟ್ ನಾನು ಹೇಳಬೇಕಾದಾಗ ಈ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಅಂತ ನಾವೇನು ಕರಿತಿದ್ವಲ್ಲ, ಈ ಕ್ರೈಸಿಸಲ್ಲಿ ಒಂದೇ ಪ್ರೊಟೆಕ್ಷನ್, ಒಂದು ಮಳೆ ಏನಾದ್ರು ಜಾಸ್ತಿ ಆಯಿತು ಅಂದರೆ ಇದರ ತೀವ್ರತೆ ಕಡಿಮೆ ಆಗುತ್ತೆ. ಅಂದರೆ ಯುದ್ಧದ ಅನಿಶ್ಚಿತೆಯ ಸಂದರ್ಭದಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರು ಅಂದರೆ ಅದರಿಂದ ತುಂಬ ಹಾನಿ ಒಳಗಾಗಿದ್ದು. ಇಂತಹ ಸಂದರ್ಭದಲ್ಲಿ ಭಾರತ ಆರ್ಥಿಕ ವ್ಯವಸ್ಥೆ, ಕರ್ನಾಟಕ ಆರ್ಥಿಕ ವ್ಯವಸ್ಥೆಗೆ ಒಂದು ರಕ್ಷಣಾ ಕವಚ ಯಾವುದು? ಕೃಷಿ ಆಗಿತ್ತು. ವಿಶೇಷವಾಗಿ ಕೋವಿಡ್ ಟೈಮಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಸ್ಥಗಿತ ಆಗಿದ್ದಾಗ ಭಾರತದ ಅರ್ಥವ್ಯವಸ್ಥೆಯನ್ನು ಒಂದು ರಕ್ಷಾ ಕವಚದಂಥ ರಕ್ಷಣೆ ಮಾಡಿದ್ದು ಕೃಷಿ. ಆದರೆ ಇತ್ತೀಚೆಗೆ ಏನಾಗ್ತಿದೆ, ಭಾರತ ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ವಾಡಿಕೆಗಿಂತ 25 to 37% ಮಳೆ ಪ್ರಮಾಣ ಏನಾಗಿದೆ, ಕಡಿಮೆ ಆಗಿದೆ. ಅಂದರೆ ಅರೌಂಡ್ 1/3 ನಿಯರ್ಲಿ 1/3 ಮಳೆ ಕಡಿಮೆ ಆಗಿದೆ. ಪ್ರತಿ ಮುಂಗಾರಿಗಿಂತ 1/3 ಕಡಿಮೆ ಆಗಿದೆ. ಈಗ ವಿಶೇಷ ಮಳೆ ಕಡಿಮೆ ಆಗಿರೋ ಕಾರಣಕ್ಕೆ ಬರೀ ಕೃಷಿಗೆ ಮಾತ್ರ ಅಲ್ಲ, ಮುಂಗಾರು ಬಿತ್ತನೆ ಪ್ರಮಾಣ ಗಣನೀಯ ಕಡಿಮೆ ಆಗುತ್ತೆ. ಅದರಲ್ಲೂ ಯಾವುದು ಭತ್ತದ ಬಿತ್ತನೆ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ. ಹಾಗೆ ಶುಗರ್ ಕೆನ್ನು. ಅದ್ರ ಜೊತೆಗೆ ಇನ್ನೊಂದು ಸವಾಲು ಬ್ಯಾಂಗ್ಳೂರು. ಬರೀ ನಾವು ಕೃಷಿ ಆಸ್ಪೆಕ್ಟಲ್ಲಿ ಅಷ್ಟೇ ನಾವು ನೋಡಲ್ಲ. ಇವತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಮಳೆ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಕಾವೇರಿ ವಾಟರ್ ಫ್ಲೋ ಕಡಿಮೆ ಆಗುತ್ತೆ.
ವಾಟರ್ ಫ್ಲೋ ಕಡಿಮೆ ಆಯಿತು ಅಂದರೆ ಕಾವೇರಿ ಏನು ಸ್ಟೋರೇಜ್ ಕಡಿಮೆ ಆಗುತ್ತೆ, ಬ್ಯಾಂಗ್ಳೂರ್ಗೆ ವಾಟರ್ ಸಪ್ಲೈ ಕುಡಿಯೋ ನೀರಿನ ಸಮಸ್ಯೆ ಉದ್ಭವಿಸುತ್ತೆ. ಮತ್ತೊಂದು ಸಮಸ್ಯೆ ಏನು ತಮಿಳ್ನಾಡು ಕರ್ನಾಟಕ ಡಿಸ್ಪ್ಯೂಟ್ ಇದೆಯಲ್ಲ, ಈ ಮಳೆ ಕಡಿಮೆ ಆಯಿತು ಅಂದರೆ ಎರಡನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ತಮಿಳುನಾಡು ಮತ್ತು ಕರ್ನಾಟಕ ವಾಟರ್ ಡಿಸ್ಪ್ಯೂಟ್ ಈ ವರ್ಷ ಅರೈಸ್ ಆಗುತ್ತೆ. ನಾವೇನು ಮೇಕೆದಾಟು ಯೋಜನೆ ಮಾಡ್ತಾ ಇದ್ದೀವಿ ಅಂತ ಇದ್ದೀವಲ್ಲ, ಆ ಡಿಸ್ಪ್ಯೂಟ್ಗಳ ಮಧ್ಯೆ ಇದು ಹ್ಯಾಡ್ ಆಗುತ್ತೆ. ಅಂದರೆ ಇದು ಮಲ್ಟಿಪಲ್ ಎಫೆಕ್ಟ್ ಕರ್ನಾಟಕದ ಮೇಲೆ. ಒಂದು ಕಡೆ ಕುಡಿಯುವ ನೀರಿನ ಅಭಾವ, ಬೆಂಗಳೂರಲ್ಲಿ ಕುಡಿಯುವ ನೀರಿನ ಅಭಾವ ಅಂತೂ 100% ಕ್ರಿಯೇಟ್ ಆಗುತ್ತೆ. ಜೊತೆಗೆ ಕೃಷಿ ಆಲ್ರೆಡಿ ಹೇಳಿದ್ದಾರೆ, ನೀರನ್ನು ಕೃಷಿಗೆ ಬಳಕೆ ಕಡಿಮೆ ಮಾಡಿ ಅಂತೇಳಿ. ಕೃಷಿ ಬಿತ್ತನೆ ಗಣನೀಯ ಪ್ರಮಾಣದಲ್ಲಂತೂ ಕಡಿಮೆ ಆಗುತ್ತೆ. ಓಕೆ, ಕರ್ನಾಟಕದಲ್ಲಿ 9ನೇಯ ಮತದಾರರ ಪಟ್ಟಿ ಏನು ಪರಿಷ್ಕರಣೆ ನಡೀತಾ ಇದೆ ಸರ್, ಈ ಬಗ್ಗೆ ಮಾಹಿತಿ ತಿಳ್ಕೊಡೋದಾದ್ರೆ? ಅಂದರೆ ಇದನ್ನು ಏನೇ ಮತದಾರರ ಪಟ್ಟಿಯ ಪರಿಷ್ಕರಣೆ, ಇದೇನು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ SIR ಅಂತೇಳಿ ಕರೀತಿದ್ದೀವಲ್ಲ. SSR ಮೂಲಕ ಮುಂಚೆ ನಡೀತಾ ಇತ್ತು, ಈಗ SIR ಅಂದರೆ SIR ಅಂದರೆ ಏನಿಲ್ಲ, ಸ್ಪೆಷಲ್ ಇಂಟೆನ್ಸಿವ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಏನು ಸರ್ವೆ ಅಂತ ಹೇಳ್ಬಿಟ್ಟು ಅಷ್ಟೇ ಕರಿತೀವಿ. ಅಂದರೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಇವಾಗ ನಾವು ಪಶ್ಚಿಮ ಬಂಗಾಳ ಎಲೆಕ್ಷನ್ ಆಯಿತು, ಅಲ್ಲಿ SIR ಮಾಡಿ ಆಮೇಲೆ ಎಲೆಕ್ಷನ್ ಮಾಡಿದ್ದು. ಅಲ್ಲಿ ನೀವು ವೋಟಿಂಗ್ ಪರ್ಸೆಂಟೇಜ್ ಎಲ್ಲ ಇಡೀ ಕಂಟ್ರಿನೇ ಶಾಕು, 95% 90% ಎಲ್ಲ ವೋಟಿಂಗ್ ಆಯಿತು. ರೀಸನ್ ಏನಂತಂದರೆ, ಈ ಮತದಾರ ಪಟ್ಟಿಯನ್ನು ಸಮಗ್ರವಾಗಿ ಪರಿಷ್ಕರಣೆ ಮಾಡೋದ್ರಿಂದ ಬೇರೆ ಏನೂ ಆಗಲ್ಲ. ಯಾರು ಒರಿಜಿನಲ್ ಮತದಾರರು ಇದ್ದಾರಲ್ಲ, ಅವ್ರಿಗೆ ಯಾವ ಮತದಾನದಿಂದ ಅಂದರೆ ಅವರು ಆ ಪಟ್ಟಿಯಿಂದ ವಂಚಿತರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿ ಏನಾಗಿತ್ತು, ಈ ಮತದಾರ ಪಟ್ಟಿಯಲ್ಲಿ ಇವಾಗ ಫಾರ್ ಎಕ್ಸಾಂಪಲು ನಮ್ಮ ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ, ಊರಲ್ಲೂ ಮತದಾರ ಪಟ್ಟಿನಲ್ಲಿ ಹೆಸರಿದೆ, ಬ್ಯಾಂಗ್ಳೂರಲ್ಲೂ ಕೆಲವು ಸೌಲಭ್ಯಗಳನ್ನು ಪಡೀಲಿಕ್ಕೆ ಇಲ್ಲೂ ವೋಟರ್ ಲಿಸ್ಟಿಗೆ ಸೇರಿಸಿದ್ದಾರೆ. ಇಲ್ಲೂ ವೋಟರ್ ಲಿಸ್ಟಲ್ಲಿದೆ, ಊರಲ್ಲೂ ವೋಟರ್ ಲಿಸ್ಟಲ್ಲಿದೆ. ಹಾಗಾದ್ರೆ ಎರಡು ಕಡೆ ಇದ್ದಾರೆ. ತುಂಬ ಜನ ಇವತ್ತು ಸಹ ನಮ್ಮಲ್ಲಿ ಬಿಗ್ ಡ್ರಾಬ್ಯಾಕ್ ಏನಂದರೆ, ಬರ್ತ್ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿದೆ. ಮೋಸ್ಟ್ ಆಫ್ ಆಲ್ ಏನು ಬರ್ತ್ ಆದಂಥವ್ರು ಎಲ್ಲರೂ ರಿಜಿಸ್ಟ್ರೇಷನ್ ಆಗಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಇಂದಿಗೂ ಸಹ ಡೆತ್ ರಿಜಿಸ್ಟ್ರೇಷನ್ ಆಗ್ತಿಲ್ಲ. ಏನು ಮರಣ ಆಗ್ತಾರಲ್ಲ, ಅವರು ರಿಜಿಸ್ಟ್ರೇಷನ್ ಆಗಿ ಇಷ್ಟು ಮರಣ ಹಾಕಿದ್ರು ಅನ್ನೋಂಥ ಎಕ್ಸಾಕ್ಟ್ ಮಾಹಿತಿ ನಮ್ಗೆ ಇವತ್ತಿಗೂ ಸಿಗ್ತಾ ಇಲ್ಲ. ಬಹುತೇಕ ಜನ ಸತ್ತೋಗಿರ್ತಾರೆ, ಅವರು ಇನ್ನೂ ಮತದಾರ ಪಟ್ಟಿನಲ್ಲಿರ್ತಾರೆ. ಆ ಮತದಾರ ಪಟ್ಟಿನಲ್ಲಿ ಅವ್ರ ಹೆಸರು ಇರುತ್ತೆ, ಅವ್ರು ಬಂದು ವೋಟ್ ಮಾಡಲಿಕ್ಕಾಗಲ್ಲ. ಇಂಥ ಟೈಮಲ್ಲಿ ಓವರಾಲ್ ಅಗ್ರಿಗೇಟ್ ವೋಟಿಂಗ್ ಪರ್ಸೆಂಟೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದನ್ನು ಪ್ರಾಪರಾಗಿ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಂಟೈರ್ ಈ ವೋಟರ್ ಲಿಸ್ಟನ್ನು ಪರಿಷ್ಕರಣೆ ಮಾಡೋದ್ರಿಂದ ನಮ್ಮಲ್ಲಿ 2 ಜನತಾ ಪ್ರತಿನಿಧಿ ಕಾಯ್ದೆ ಮತ್ತು ಮತದಾರ ಕಾಯ್ದೆ, 2 ಕಾಯ್ದೆ 1950-60 ಈ 2 ಕಾಯ್ದೆಗಳ ಮೂಲಕ ಅದು ರೆಗ್ಯುಲರ್ ಪ್ರೋಸೆಸ್ಸು ಎಲೆಕ್ಷನ್ ಕಮಿಷನ್ ಮಾಡೋ ಅಂಥದ್ದು, ಇದು ಯಾವುದೋ ಪೊಲಿಟಿಕಲ್ ಪಾರ್ಟಿ ಮಾಡೋ ಅಂಥದ್ದಲ್ಲ. ಇದನ್ನು ಮಾಡೋದ್ರಿಂದ ನಾವೇನು ಎಲೆಕ್ಷನ್ಸಲ್ಲಿ 70% 75% ಇತ್ತಲ್ಲ ವೋಟಿಂಗ್ ಪರ್ಸೆಂಟೇಜು, ಈಗ ಮೇ ಬಿ 90%, ಮೇ ಬಿ ಇದು 100% ಅಕ್ಯುರೇಟಾಗಿ ಆಯಿತು ಅಂದರೆ 100% ವೋಟಿಂಗ್ ಪರ್ಸೆಂಟೇಜ್ ಆಗ್ಬೋದು. ಈ ವೋಟಿಂಗ್ ಪರ್ಸೆಂಟೇಜ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಯಾಕೆಂದರೆ ಕ್ಲಿಯರಾಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಓಕೆ, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್ ಬಳಿಕ ಏನು ವಿಯೆಟ್ನಾಂ ಬ್ರಹ್ಮೋಸ್ ಖರೀದಿಗೆ ಸಹಿ ಮಾಡಿದೆ ಸರ್, ಈ ಬಗ್ಗೆ ತಿಳಿಸೋದಾದರೆ? ಅದು ಇನ್ನೂ ಚರ್ಚೆ ಹಂತದಲ್ಲಿದೆ. ನಾನು ಹೇಳಿದೆ, ಭಾರತ ಅನ್ನುವ ಇತ್ತೀಚೆಗೆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಂಡರಲ್ಲಿ ಏನು ಮಾಡ್ತಿದೆ, ವಿಶೇಷವಾಗಿ ಈ ರಕ್ಷಣಾ ಸಲಕರಣೆಗಳನ್ನು, ಈ ಕ್ಷಿಪಣಿಗಳನ್ನು, ಹಾಗೆಯೇ ಮಿಸೈಲ್ಸನ್ನು, ಈ ಸಬ್ಮರೀನ್ಸನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ವಿಶೇಷವಾಗಿದೆ. ಅಂದರೆ ಭಾರತದ ಒಂದು ಮೇಕ್ ಇನ್ ಇಂಡಿಯಾದ ಒಂದು ವಿಶೇಷ ಉಪಕ್ರಮ. ವಿಯೆಟ್ನಾಂ ಜೊತೆ ಅಗ್ರಿಮೆಂಟ್ ಏನಾದರೂ ನಮಗೆ ಸಕ್ಸಸ್ಫುಲ್ ಆಯಿತು ಅಂತಂದರೆ ನಮ್ಮ ಈ ರಕ್ಷಣಾ ಸಲಕರಣೆಗಳಿಗೆ ರಫ್ತು ಮಾಡಲಿಕ್ಕೆ ನಮ್ಗೆ ಅವಕಾಶಗಳೇನಾಗುತ್ತೆ, ಜಾಸ್ತಿ ಆಗುತ್ತೆ. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ, ಧನ್ಯವಾದ ಸರ್. ಥ್ಯಾಂಕ್ ಯು. ಇದಾಗಿತ್ತು ಜೂನ್ ತಿಂಗಳ ಮಾಹಿತಿ. ಏನು ಜಾಗತಿಕವಾಗಿ ಅಮೆರಿಕ ಇರಾನ್ ಒಪ್ಪಂದದಿಂದ ಹಿಡಿದು ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಾಗಿ ಸವಿಸ್ತಾರವಾಗಿ ಮಾತಾಡಿದ್ವಿ. ನಿಮಗೆ ಮಾಹಿತಿ ಪೂರ್ಣವಾಗಿತ್ತು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ X ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.